ಇವತ್ತು ಸಂಡೇ ಆಗಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೇಲಿ ಚಿಕನ್ ಪಾರ್ಟಿನ ಮಾಡೋಂಥ ಚಿಕನ್ ಮಾಡಿದ್ವಿ. ಚಿಕನ್ ಅಂತೂ ಸಖತ್ತ ರೆಡಿಯಾಗಿತ್ತು ಗುರು. ಆದರೆ ನಾನಿನ್ನೂ ರೆಡಿಯಾಗಿರಲಿಲ್ಲ. ನಿನ್ನೆ ತಲೆಗೆ ಎಣ್ಣೆ ಹಚ್ಚಿದ್ರಿಂದ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮನೆಯಿಂದ ಎಲ್ಲರೂ ಹೊರಟ್ವಿ. ಇವಾಗ ಮಾನ್ಸೂನ್ ಸೀಸನ್ ಆಗಿದ್ದರಿಂದ ಇಲ್ಲಿಂದ ಚಿಕ್ಕಮುತ್ತತ್ತೆ ನಾವು ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿ ನೇಚರ್ನ ಎಂಜಾಯ್ ಮಾಡೋಂಥ ಫೀಲ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ವಿ ನಾವು. ಮೊದಲು ನಮ್ಮ ತಲೆಯಲ್ಲಿ ಚಿಕನ್ನ ಮನೇಲೇ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದಾದಮೇಲೆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನೇಚರ್ ಹತ್ರ ಕೂತ್ಕೊಂಡು ಆರಾಮಾಗಿ ಫೀಲ್ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಸೊ ನಾವು ರೈಸ್ ಕೂಡ ಮನೇಲಿ ಮಾಡಿರಲಿಲ್ಲ. ಸೊ ಹಾಗಾಗಿ ನಾವೊಂದು ಹೋಟ್ಲಲ್ಲಿ ಫ್ರೈಡ್ ರೈಸ್ನ ಪಾರ್ಸಲ್ ತೊಗೊಂಡ್ವಿ. ಸೊ ಫ್ರೈಡ್ ರೈಸ್ನ ಪಾರ್ಸಲ್ ತೊಗೊಂಡ್ಮೇಲೆ ಗಾಡಿಗೆ ಪೆಟ್ರೋಲ್ ಬೇಕಲ್ಲ ಗುರು, ಪೆಟ್ರೋಲ್ ಇಲ್ಲಿ ಹೆಂಗೆ ಹೋಗುತ್ತೆ ಅಂದ್ಬಿಟ್ಟು ಮತ್ತೆ ಗಾಡಿಗೆ ಇಬ್ಬರಿಗೂ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಳೆಯೆಲ್ಲ ಸಿಕ್ಕಾಬಟ್ಟೆ ಬರ್ತಾಯಿತ್ತು. ಆಲ್ರೆಡಿ ನಾನು ಸ್ವೆಟ್ರು ಗಿಟ್ರು ಏನೂ ಹಾಕೊಂಡಿರಲಿಲ್ಲ, ಯಾರೂ ಹಾಕೊಂಡಿರಲಿಲ್ಲ. ಸೊ ಮಳೆಯಲ್ಲಿ ಒಂಥರ ಚೆನ್ನಾಗಿದೆ. ಮುಂಗಾರು ಮಳೆ ಸಾಂಗ್ನ ನೆನೆಸ್ಕೊಂಡು ಹೋಗ್ತಾ ಇದ್ದೀವಿ ಗುರು ಹಿಂಗೆ ಮುಂದೆ. ಚಿಕನ್ ಜೊತೆ ಸೀಬೆಹಣ್ಣು ಇರಲಿ ಅಂತಂದ್ಬಿಟ್ಟು ಸೀಬೆಹಣ್ಣು ಕೂಡ ತೊಗೊಂಡ್ವಿ ನಾವು. ಹೀಗೆ ತೊಗೊಂಡು ನೇಚರ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಗಾಡೀಲಿ ಹೋಗ್ತಾ ಇದ್ದೀವಿ. ನನ್ನ ತಲೆಯಲ್ಲಂತೂ ಓಡ್ತಿದ್ದು ಒಂದೇ ಸಾಂಗು, ಮುಂಗಾರು ಮಳೆಯ ಸಾಂಗು. ಸೊ ಆ ಸಾಂಗ್ನ ಹಾಕ್ಕೊಂಡು ಹೋಗ್ತಾನೆ ಇದ್ದೀವಿ. ಸೊ